Good morning, dear students. ನಿನ್ನೆ ಕ್ಲಾಸ್ ಅಲ್ಲಿ ಇಮೇಜ್ ಟ್ಯಾಗ್ ಬಗ್ಗೆ ತಿಳ್ಕೊತಾ ಇದೆಯಲ್ಲ. ಸೊ ಇಮೇಜ್ ಟ್ಯಾಗ್ ಅಲ್ಲಿ ಇಂಪಾರ್ಟೆಂಟ್ ಅಟ್ರಿಬ್ಯೂಟ್ಸ್ ಯಾವ್ದು ಅಂತಂದ್ರೆ ಸೋರ್ಸ್ ಅಟ್ರಿಬ್ಯೂಟ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇದರಲ್ಲಿ ಇಮೇಜ್ ನೇಮ್ ಮತ್ತೆ ಪಾತ್ ಇರುತ್ತೆ, ರೈಟ್. ದೆನ್ ವಿಡ್ತ್ ಅಂಡ್ ಹೈಟ್ ಪ್ರಾಪರ್ಟೀಸ್. ಅದಾದ್ಮೇಲೆ ಸೊ ಈ ಲೆಫ್ಟ್ ಟಾಪ್ ಕೋಆರ್ಡಿನೇಟ್ಸ್ ನಾವು ಇಲ್ಲಿ ಹೀಗೆ ಇಂಡಿವಿಜುವಲ್ ಆಗಿ ಕೂಡ ಸ್ಪೆಸಿಫೈ ಮಾಡ್ಬೋದು. ಲೆಫ್ಟ್ ಈಕ್ವಲ್ಸ್ 100 ಪಿಕ್ಸೆಲ್ ಅಂತ ಹೇಳಿ, ಇಲ್ಲ ಅಂತಂದ್ರೆ ಈ ತರ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ತರ ಯೂಸ್ ಮಾಡ್ತೀರಾ ನೀವು ಅಂತಂದ್ರೆ, ಸೊ ವಿತ್ ಇನ್ ಸ್ಟೈಲ್, ಈ ಸ್ಟೈಲ್ ಅಟ್ರಿಬ್ಯೂಟ್ ಒಳಗೆ ಕೂಡ ವಿ ಕ್ಯಾನ್ ಸ್ಪೆಸಿಫೈ ದಿಸ್ ಲೆಫ್ಟ್ ಅಂಡ್ ಟಾಪ್ ಕೋಆರ್ಡಿನೇಟ್ಸ್, ರೈಟ್. ಸೊ ದೆನ್ ಈ ಸ್ಟೈಲ್ ಅಟ್ರಿಬ್ಯೂಟ್ ಅಲ್ಲಿ ಅಥವಾ ಈ ಇಮೇಜ್ ಟ್ಯಾಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಟ್ರಿಬ್ಯೂಟ್ ಇದೆ. ಸೊ ಅದು ಯಾವುದು ಅಂತಂದ್ರೆ ದಿಸ್ ಪೊಸಿಷನ್ ಅಟ್ರಿಬ್ಯೂಟ್, ರೈಟ್. ಸೊ ಪೊಸಿಷನ್ ಅಟ್ರಿಬ್ಯೂಟ್ ಅಲ್ಲಿ ದೇರ್ ಆರ್ 3 ಟೈಪ್ಸ್. ಪೊಸಿಷನ್ ಅಲ್ಲಿ ಅಬ್ಸಲ್ಯೂಟ್ ಮತ್ತೆ ರಿಲೇಟಿವ್, ದೆನ್ ಸ್ಟ್ಯಾಟಿಕ್. ಓಕೆ, ಸೊ ಈ 3 ವ್ಯಾಲ್ಯೂಸ್ ಬರುತ್ತೆ, ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಈ ಪೊಸಿಷನ್ ಅನ್ನೋ ಅಟ್ರಿಬ್ಯೂಟ್ಗೆ, ರೈಟ್. ಸೊ ಏನು ಈ 3 ವ್ಯಾಲ್ಯೂಸ್ಗೆ ಡಿಫ್ರೆನ್ಸಸ್ ಅಂತಂದ್ರೆ, ಸೊ ಸ್ಟ್ಯಾಟಿಕ್ ಮೀನ್ಸ್ ನೋ ಚೇಂಜಸ್. ಓಕೆ, ಸೊ ಒನ್ಸ್ ನಾವು ಆ ಲೆಫ್ಟ್ ಅಂಡ್ ಟಾಪ್ ಕೋಆರ್ಡಿನೇಟ್ ಅಥವಾ ಪೊಸಿಷನ್ ಸ್ಪೆಸಿಫೈ ಮಾಡಿದ್ರೆ, ಸೊ ನಾವು ರನ್ ಟೈಮ್ ಅಲ್ಲಿ ಅದನ್ನ ಆ ಪೊಸಿಷನ್ ನ ಚೇಂಜ್ ಮಾಡೋದಿಕ್ಕೆ ಆಗೋದಿಲ್ಲ, ರೈಟ್. ಅದು ಸ್ಟ್ಯಾಟಿಕ್. ಸೊ ವೆರಸ್ ಈ ಅಬ್ಸಲ್ಯೂಟ್ ಮತ್ತೆ ಈ ರಿಲೇಟಿವ್ ಪೊಸಿಷನ್ ಇದೆ ಅಲ್ಲ, ಸೊ ಇದರಲ್ಲಿ ಏನು ಅಂತಂದ್ರೆ ಇವೆರಡರಲ್ಲೂ ವಿ ಕ್ಯಾನ್ ಚೇಂಜ್ ದಿ ಪೊಸಿಷನ್ ಆಫ್ ಅನ್ ಇಮೇಜ್, ರೈಟ್. ಸೊ ಏನ್ ಡಿಫ್ರೆನ್ಸ್ ಇವೆರಡಕ್ಕೂ ಅಂತಂದ್ರೆ, ಸೊ ದಿಸ್ ಅಬ್ಸಲ್ಯೂಟ್ ಪೊಸಿಷನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಕ್ರೀನ್ ಕೋಆರ್ಡಿನೇಟ್ಸ್, ರೈಟ್. ಸೊ ಸ್ಕ್ರೀನ್ ಕೋಆರ್ಡಿನೇಟ್ ಅಂತಂದ್ರೆ, ಈಗ ನಮ್ದು ಈ ವಿಂಡೋ ಇದೆ ಅಲ್ಲ, ನಿಮ್ಮ ಸ್ಕ್ರೀನ್ ಇದೆ ಅಲ್ಲ, ಅಥವಾ ವೆಬ್ ಪೇಜ್ ಡಿಸ್ಪ್ಲೇ ಆಗ್ತಾ ಇರೋ ಸ್ಕ್ರೀನ್ ಇರುತ್ತಲ್ಲ, ಸೊ ದಟ್ ವಿತ್ ರೆಸ್ಪೆಕ್ಟ್ ಟು ದಟ್ ಸ್ಕ್ರೀನ್ ಅದು ಪೊಸಿಷನ್ ನ ಅಥವಾ ಕೋಆರ್ಡಿನೇಟ್ಸ್ ನ ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಟಾಪ್ ಇದೆಯಲ್ಲ, ಈ ಮೌಸ್ ಕರ್ಸರ್ ನ ನೋಡಿ. ಸೊ ಟಾಪ್ ಅಲ್ಲಿ ಟಾಪ್ 0 ಲೆಫ್ಟ್ 0 ಅಂತ ತಗೊಳುತ್ತೆ. ಸೊ ಈ ಕಡೆ ಹಿಂಗೆ ಡೌನ್ ಬಂದ್ರೆ ಟಾಪ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲೆಫ್ಟಿಗೆ ಬಂದ್ರೆ ಟಾಪ್ ವ್ಯಾಲ್ಯೂ ಲೆಫ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 0 1 2 3 4 5 6 ಎಕ್ಸ್ ಕೋಆರ್ಡಿನೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಟಾಪ್ ಅಲ್ಲಿ ಅಂದ್ರೆ ದಟ್ ಮೀನ್ಸ್ ವೈ ಕೋಆರ್ಡಿನೇಟ್ 0 1 2 3 4 5 6 ಅಂತ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಇದರಲ್ಲಿ ನೆಗೆಟಿವ್ ಕೋಆರ್ಡಿನೇಟ್ಸ್ ಇರೋದಿಲ್ಲ, ಮೈನಸ್ ಎಕ್ಸ್ -y ಅಂತ ಇಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಆ ತರ ಕೋಆರ್ಡಿನೇಟ್ಸ್ ಇಲ್ಲ, ರೈಟ್. ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಕಂಪ್ಯೂಟರ್ ಸ್ಕ್ರೀನ್ ದಟ್ ಅಬ್ಸಲ್ಯೂಟ್ ಪೊಸಿಷನ್ ವಿಲ್ ಬಿ ಕಂಪ್ಯೂಟೆಡ್. ಸೊ ವೆರಸ್ ಈ ರಿಲೇಟಿವ್ ಪೊಸಿಷನ್ ಅಲ್ಲಿ ಏನು ಅಂತಂದ್ರೆ, ಒಂದು ಇಮೇಜ್ದು ಪೊಸಿಷನ್ ನ ಚೇಂಜ್ ಮಾಡುತ್ತೆ. ಓಕೆ, ಸೊ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಿ ಇಮೇಜ್ ಕರೆಂಟ್ ಪೊಸಿಷನ್. ಓಕೆ, ಸೊ ಸಪೋಸ್ ಇಮೇಜ್ ಇಲ್ಲೆಲ್ಲೋ ಇತ್ತು ಅನ್ಕೊಳ್ಳಿ, ಮಧ್ಯದಲ್ಲೆಲ್ಲೋ ಇತ್ತು, ಆ ಮಧ್ಯದ ಪೊಸಿಷನ್ ಇಂದ ಅಲ್ಲಿಂದ ಅದು 0 ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗುತ್ತೆ. ಈಗ ಪ್ರೆಸೆಂಟ್ ಒಂದು ಇಮೇಜ್ ಎಲ್ಲಿದೆಯೋ ಅಲ್ಲಿಂದ ಅದು 0 ಅಂತ ಕನ್ಸಿಡರ್ ಮಾಡ್ಕೊಂಡು, ಸೊ ಅಲ್ಲಿಂದ ನಾನು ಏನಾದ್ರು 10 ಪಿಕ್ಸೆಲ್ ವ್ಯಾಲ್ಯೂಸ್ ಮುಂದೆ ಹೋಗು ಅಂತಂದ್ರೆ ಅಲ್ಲಿಂದ 10 ಪಿಕ್ಸೆಲ್ ವ್ಯಾಲ್ಯೂಸ್ ಮುಂದೆ ಹೋಗುತ್ತೆ. ಅದು ನಾಟ್ ವಿತ್ ರೆಸ್ಪೆಕ್ಟ್ ಟು ದಿ ಕಾರ್ನರ್ ಆಫ್ ಯುವರ್ ಸ್ಕ್ರೀನ್. ಓಕೆ, ಸೊ ರಿಲೇಟಿವ್ ಅಂತಂದ್ರೆ ಏನು, ಕರೆಂಟ್ ಪೊಸಿಷನ್. ಓಕೆ, ನಾವು ರಿಲೇಟಿವ್ ನ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಸೊ ನಾವು ಯೂಸ್ ಮಾಡೋದೇ ಅಬ್ಸಲ್ಯೂಟ್ ಪೊಸಿಷನ್. ಓಕೆ, ಸೊ ನೀವು ನೆಕ್ಸ್ಟ್ ಇಲ್ಲಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಇಲ್ಲೆಲ್ಲ ಪೊಸಿಷನ್ ಅಬ್ಸಲ್ಯೂಟ್ ಅಂತಾನೆ ಇರುತ್ತೆ. ಓಕೆ,
ಸೊ ಅಬ್ಸಲ್ಯೂಟ್ ಪೊಸಿಷನ್ ಯೂಸ್ ಮಾಡ್ತೀವಿ. ಸೊ ಅಬ್ಸಲ್ಯೂಟ್ ಪೊಸಿಷನ್ ಏನು, ನಿಮ್ಮ ಕಂಪ್ಯೂಟರ್ ಕಾರ್ನರ್ ಇಂದ ಅದು ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಓಕೆ. ಸೊ ವೆರಸ್ ರಿಲೇಟಿವ್ ಅಂತಂದ್ರೆ ಈಗ ಕರೆಂಟ್ ಪೊಸಿಷನ್ ಇಂದ ಅದು ಕೌಂಟ್ ಮಾಡ್ತಗೊಂಡು ಹೋಗುತ್ತೆ. ಓಕೆ. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಈಗ ನೆನ್ನೆ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ವಿ ಅಲ್ವಾ. ಪ್ರೋಗ್ರಾಮ್ ರನ್ ಮಾಡೋದು ಹೇಗೆ, ಈ ಫೈಲ್ ನೇಮ್ ಇರುತ್ತೆ, ಫೈಲ್ ನೇಮ್ ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಇನ್ ಡಿಫಾಲ್ಟ್ ವ್ಯೂವರ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ನಿಮ್ ಔಟ್ಪುಟ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ರೈಟ್, ಅಂದ್ರೆ ನಿಮ್ಮ ಬ್ರೌಸರ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ಇಲ್ಲಿ ನೋಡಿ ಔಟ್ಪುಟ್ ಇಮೇಜ್ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಇದು ಅಬ್ಸಲ್ಯೂಟ್ ಪೊಸಿಷನ್. ಸಾರಿ, ಔಟ್ಪುಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಎಸ್. ಸೊ ದಿಸ್ ಇಸ್ ಅವರ್ ಔಟ್ಪುಟ್ ವಿಂಡೋ. ಸೊ ನಾನು ಇನ್ಪುಟ್ ಫೈಲ್ ಅಲ್ಲಿ ಏನ್ ಕೊಟ್ಟಿದ್ದೀನಿ, ಟಾಪ್ ಮತ್ತೆ ಲೆಫ್ಟ್ ವ್ಯಾಲ್ಯೂ ಏನ್ ಕೊಟ್ಟಿದ್ದೀನಿ, 100 ಪಿಕ್ಸೆಲ್ ಕೊಟ್ಟಿದ್ದೀನಿ. ದಟ್ ಮೀನ್ಸ್ ಸೊ ಈ ಕಾರ್ನರ್ ಇಂದ ಮೌಸ್ ಕಾಣಿಸ್ತಾ ಇದೆಯಲ್ಲ, ಈ ಕಾರ್ನರ್ ಇಂದ 100. ಸೊ ಲೆಫ್ಟ್ 100 ಅಂತಂದ್ರೆ ಅರೌಂಡ್ ಇಲ್ಲೆಲ್ಲೋ ಬರುತ್ತೆ. ಸೊ 100 ಮತ್ತೆ ಟಾಪ್ 100 ಅಂತಂದ್ರೆ ಸೊ ಇಲ್ಲೆಲ್ಲೋ ಬರುತ್ತೆ. ಸೊ 100 ಅಂತಂದ್ರೆ ಇಲ್ಲಿಂದ ಅದು ಕೌಂಟ್ ತಗೊಳುತ್ತೆ. ಓಕೆ. ಸೊ ಅದೇ ನಾನು ರಿಲೇಟಿವ್ ಅಂತ ಕೊಟ್ರೆ, ಈಗ ರಿಲೇಟಿವ್ 100 ಪಿಕ್ಸೆಲ್ ಅಂತ ಕೊಟ್ರೆ, ಸೊ ಅದು ಇಲ್ಲಿಂದ ನಾಟ್ ವಿತ್ ರೆಸ್ಪೆಕ್ಟ್ ಟು ಕಾರ್ನರ್, ಬಟ್ ಇಲ್ಲಿಂದ ಅದು 0 ಅಂತ ತಗೋಬಿಟ್ಟು ಇಲ್ಲಿಂದ 100 ಪಿಕ್ಸೆಲ್ ಮುಂದೆ ಮತ್ತೆ ಇಲ್ಲಿಂದ 100 ಪಿಕ್ಸೆಲ್ ಮುಂದೆ ಅಂತಂದ್ರೆ ಅರೌಂಡ್ ಇಲ್ಲೆಲ್ಲೋ ಇಮೇಜ್ ನ ಡಿಸ್ಪ್ಲೇ ಮಾಡ್ಕೊಳ್ಳುತ್ತೆ. ರೈಟ್, ದಟ್ ಈಸ್ ರಿಲೇಟಿವ್. ಓಕೆ. ಸೊ ರಿಲೇಟಿವ್ ಪೊಸಿಷನ್ ನ ಸ್ಪೆಸಿಫೈ ಮಾಡಬೇಕು ಅಂತಂದ್ರೆ ಸೊ ಸೇಮ್, ಏನು ಚೇಂಜಸ್ ಇರೋದಿಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಪೊಸಿಷನ್ ಇದೆಯಲ್ಲ, ಈ ಪೊಸಿಷನ್ ಅಬ್ಸಲ್ಯೂಟ್ ಜಾಗದಲ್ಲಿ ಏನ್ ಕೊಡ್ತೀರಾ ಅಂತಂದ್ರೆ ರಿಲೇಟಿವ್ ಅಂತ ಕೊಡ್ತೀರಾ. ರೈಟ್. ಸೊ ಸೇವ್ ಮಾಡೋಣ. ಇಲ್ಲಿ ನೋಡಿ ಪೊಸಿಷನ್ ರಿಲೇಟಿವ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಒನ್ಗೆ ಪೊಸಿಷನ್ ಅಬ್ಸಲ್ಯೂಟ್ ಅಂತ ಕೊಟ್ಟಿದ್ದೆ. ಮಿಕ್ಕಿದೆಲ್ಲ ಸೇಮ್ ಇದೆ. ಲೆಫ್ಟ್ ಇಲ್ಲಿ ಅಬ್ಸಲ್ಯೂಟ್ ಪೊಸಿಷನ್ಗೆ ಲೆಫ್ಟ್ 100 ಪಿಕ್ಸೆಲ್, ಟಾಪ್ 100 ಪಿಕ್ಸೆಲ್ ಇದೆ. ಇದಕ್ಕೂ ಅಷ್ಟೇನೆ ಲೆಫ್ಟ್ 100 ಪಿಕ್ಸೆಲ್, ಟಾಪ್ 100 ಪಿಕ್ಸೆಲ್ ಇದೆ. ಎಕ್ಸೆಪ್ಟ್ ಇಲ್ಲಿ ಪೊಸಿಷನ್ ಅಬ್ಸಲ್ಯೂಟ್ ಇದೆ, ಇಲ್ಲಿ ಪೊಸಿಷನ್ ರಿಲೇಟಿವ್ ಇದೆ. ರೈಟ್. ಸೊ ಇಲ್ಲಿ ಬೇರೆ ಇಮೇಜ್ ಹಾಕ್ತೀನಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಓಕೆ. ಸೊ ರನ್ ಮಾಡ್ತೀನಿ ನೋಡಿ. ಸೊ ಇದು ಔಟ್ಪುಟ್ ವಿಂಡೋ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಈಗ ರನ್ ಮಾಡೋಣ. ಅಲ್ಲಿ ಚೇಂಜಸ್ ಮಾಡ್ದೆ ಅಲ್ಲ, ಇನ್ನೊಂದು ಇಮೇಜ್ ಹಾಕಿದೆ. ಆ ಇನ್ನೊಂದು ಇಮೇಜ್ಗೆ ಏನ್ ಹಾಕಿದೆ, ರಿಲೇಟಿವ್ ಅಂತ ಕೊಟ್ಟೆ. ಸಿ ಹಿಯರ್, ಇಲ್ಲಿ ಏನಾಗ್ತಾ ಇದೆ, ಇಮೇಜ್ ಬೇರೆ ಪೊಸಿಷನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಈ ಸನ್ರೈಸ್ ಅನ್ನೋ ಇಮೇಜ್ ಡಿಸ್ಪ್ಲೇ ಆಗ್ತಾ ಇರೋ ಪೊಸಿಷನ್ನೇ ಬೇರೆ. ನನ್ನಲ್ಲಿ ಎರಡಕ್ಕೂ 100 ಪಿಕ್ಸೆಲ್ ಅಂತಾನೆ ಕೊಟ್ಟಿದ್ದೀನಿ. ಬನ್ನಿ ಇಲ್ಲಿ ನೋಟ್ ಪ್ಯಾಡ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಎರಡು ಇಮೇಜ್ಗೂ ಲೆಫ್ಟ್ ಮತ್ತೆ ಟಾಪ್ ಪಿಕ್ಸೆಲ್ ಏನಿದೆ 100 ಪಿಕ್ಸೆಲ್ ಇದೆ ನೋಡಿ. ಇದಕ್ಕೂ 100 ಪಿಕ್ಸೆಲ್ ಇದೆ. ಮತ್ತೆ ಈ ಇಮೇಜ್ಗೂ ಕೂಡ ಲೆಫ್ಟ್ ಅಂಡ್ ಟಾಪ್ ಪೊಸಿಷನ್ ಸೇಮ್ ಇದೆ. ಎರಡು ಇಮೇಜ್ದು ಲೆಫ್ಟ್ ಅಂಡ್ ಟಾಪ್ ಪೊಸಿಷನ್ ಸೇಮ್ ಇದೆ. ಓಕೆ. ಸೊ ಸೇಮ್ ಇದ್ರೂ ಎರಡು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಬಿಕಾಸ್ ದಿ ರೀಸನ್ ಈಸ್ ದಿಸ್. ಇದಕ್ಕೆ ಪೊಸಿಷನ್ ಅಬ್ಸಲ್ಯೂಟ್ ಕೊಟ್ಟಿದ್ದೀನಿ, ಇದಕ್ಕೆ ಪೊಸಿಷನ್ ರಿಲೇಟಿವ್ ಕೊಟ್ಟಿದ್ದೀನಿ. ರೈಟ್. So that is the difference between
ಇಲ್ಲಿ ಈ ರಿಲೇಟಿವ್ ಏನ್ ಮಾಡುತ್ತೆ ಅಂತಂದ್ರೆ ಈ ಇಮೇಜ್ ಕೌಂಟ್ ತಗೊಂಡು ಇಲ್ಲಿಂದ 100 ಪಿಕ್ಸೆಲ್ ನ ಮುಂದೆ ಮೂವ್ ಮಾಡ್ಕೊಂಡು ಹೋಗುತ್ತೆ ಅದು. ಓಕೆ, ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಅಬ್ಸಲ್ಯೂಟ್ ಅಂಡ್ ರಿಲೇಟಿವ್ ಪೊಸಿಷನ್. ಸೊ ನಾವಾಗ್ಲೇ ಹೇಳಿದೆ ಅಲ್ಲ, ಈ ರಿಲೇಟಿವ್ ಪೊಸಿಷನ್ ನ ಯೂಸ್ ಮಾಡೋದಿಲ್ಲ ಅಷ್ಟಾಗಿ. ಓಕೆ, ಸೊ ಮ್ಯಾಕ್ಸಿಮಮ್ ಯೂಸ್ ಮಾಡೋದೇನೆ ಅಬ್ಸಲ್ಯೂಟ್ ಪೊಸಿಷನ್ ನ. ಓಕೆ, ಸೊ ಸ್ಕ್ರೀನ್ದು ಕಾರ್ನರ್ ಇಂದ ನಾವು ಕೌಂಟ್ ಮಾಡ್ಕೊಂಡು ಹೋಗ್ತೀವಿ, ರೈಟ್? ಸೊ ದಿಸ್ ಇಸ್ ಅಬೌಟ್ ಪೊಸಿಷನಿಂಗ್ ಎಲಿಮೆಂಟ್ಸ್. ಈ ಥರ್ಡ್ ಯೂನಿಟ್ ಅಲ್ಲಿ ಐ ಥಿಂಕ್ ಇದು ಫಸ್ಟ್ ಟಾಪಿಕ್ ಅನ್ಸುತ್ತೆ. ಎಲಿಮೆಂಟ್ ಪೊಸಿಷನಿಂಗ್ ಅಂತೇನೋ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ, ರೈಟ್? ಸೊ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳಿ. ಅಲ್ಲಿವರೆಗೂ ನಿಮ್ದು ಅಟೆಂಡೆನ್ಸ್ ತಗೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇವತ್ತು ಪರವಾಗಿಲ್ಲ, ಸುಮಾರು ಜನ ಬಂದಿದ್ದೀರಾ. ಅಶ್ವಿನಿ ಬಂದಿದ್ರಲ್ಲ, ಇಲ್ವಾ ಅಶ್ವಿನಿ? ಸೊ ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದು ಏನೋ ಡೌಟ್ ಹಾಕಿದ್ದಾರೆ, ಯಾರೋ ಕ್ವಶನ್ ಹಾಕಿದ್ದಾರೆ, ನೋಡೋಣ. ಫ್ಲಿಪ್ ಇಮೇಜ್, ಇದಕ್ಕಿನ್ನೂ ಬಂದಿಲ್ಲ ಕಣಪ್ಪ. ವರ್ಕಿಂಗ್ ಆಫ್ ಫ್ಲಿಪ್ ಇಮೇಜ್ ಈಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇದುವರೆಗೂ ನಾನು ಹೇಳಿದ್ದು ಇಮೇಜ್ ಬಗ್ಗೆ ಬೇಸಿಕ್ಸ್ ಹೇಳಿದೆ ಅಷ್ಟೇ. ಇಮೇಜ್ ಟ್ಯಾಗ್ ಬಗ್ಗೆ ಬೇಸಿಕ್ಸ್ ಹೇಳಿದ್ದು ಅಷ್ಟೇನೆ. ಈಗ ಫ್ಲಿಪ್ ಇಮೇಜ್ ಆಕ್ಚುಯಲ್ ಟಾಪಿಕ್ಗೆ ಈಗ ಬರೋಣ. ಓಕೆ, ಇದು ತೆಗೆದು ಬಿಡ್ತೀನಿ. ರಿಲೇಟಿವ್ ಪೊಸಿಷನ್ ಬೇಡ ನಮಗೆ. ಸೊ ಫ್ಲಿಪ್ ಇಮೇಜ್ ಅಂತಂದ್ರೆ ಎಲಿಮೆಂಟ್ ಇಮೇಜ್ದು ವಿಸಿಬಿಲಿಟಿ ಇರುತ್ತಲ್ಲ, ಸೊ ಆ ವಿಸಿಬಿಲಿಟಿನ ಹೈಡ್ ಮಾಡೋದು ಅಥವಾ ವಿಸಿಬಲ್ ಮಾಡೋದು. ಸೊ ಒಂದು ಇಮೇಜ್ ಇರುತ್ತೆ, ಆ ಇಮೇಜ್ ನಾವು ಹೈಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ವಿಸಿಬಲ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಫ್ಲಿಪ್ಪಿಂಗ್. ಓಕೆ, ಸೊ ಹೇಗೆ ಮಾಡೋದು ಅಂತಂದ್ರೆ, ಸೊ ಒಂದು ಇಮೇಜ್ಗೆ ಅಟ್ರಿಬ್ಯೂಟ್ ಇರುತ್ತೆ ವಿಸಿಬಿಲಿಟಿ ಅಂತ ಹೇಳಿ. ಓಕೆ, ಸೊ ವಿಸಿಬಿಲಿಟಿ ಅಂತ ಒಂದು ಅಟ್ರಿಬ್ಯೂಟ್ ಇರುತ್ತೆ. ಆ ಅಟ್ರಿಬ್ಯೂಟ್ಗೆ ನಾವು ದಟ್ ಅಟ್ರಿಬ್ಯೂಟ್ ಇಟ್ ಟೇಕ್ಸ್ 2 ವ್ಯಾಲ್ಯೂಸ್. ಸೊ ಯಾವ್ದ್ಯಾವ್ದು ಅಂತಂದ್ರೆ ಒಂದು ಹಿಡನ್, ಇನ್ನೊಂದು ವಿಸಿಬಲ್, ರೈಟ್? ಸೊ ಹಿಡನ್ ಅಂತ ಕೊಟ್ರೆ ವಿಸಿಬಿಲಿಟಿ ಇಸ್ ಈಕ್ವಲ್ ಟು ಹಿಡನ್ ಅಂತ ಕೊಟ್ರೆ, ಸೊ ಇಮೇಜ್ ಏನಾಗುತ್ತೆ, ಕಾಣಿಸೋದಿಲ್ಲ ನಮಗೆ, ಹೈಡ್ ಆಗ್ಬಿಡುತ್ತೆ. ವೆರಾಸ್ ವಿಸಿಬಿಲಿಟಿ ಇಸ್ ಈಕ್ವಲ್ ಟು ವಿಸಿಬಲ್ ಅಂತ ಕೊಟ್ರೆ, ಸೊ ಇಮೇಜ್ ನಮಗೆ ಅವಾಗ ಕಾಣಿಸುತ್ತೆ, ರೈಟ್? ಸೊ ನೋಡೋಣ ಈಗ ಹೇಗೆ ಒಂದು ಇಮೇಜ್ ನ ಹೈಡ್ ಅಥವಾ ವಿಸಿಬಲ್ ಮಾಡೋದು ಅಂತ ಹೇಳಿ. ಈ ಇಮೇಜ್ ಇರ್ಲಿ, ಈ ಇಮೇಜ್ಗೆ ಕೋಡ್ ಬರೆಯೋಣ. ಓಕೆ, ಇಮೇಜ್ ಜೊತೆಗೆ ಒಂದು ಬಟನ್ ಹಾಕ್ತೀನಿ. ಇನ್ಪುಟ್ ಟೈಪ್ ಈಕ್ವಲ್ಸ್ button, value equals flip image, then on click equals flip image. ಈ ಇಮೇಜ್ಗೆ ಒಂದು ಐಡಿ ಕೊಡೋಣ.
ಈಗ ಹೇಗೆ ಟೆಕ್ಸ್ಟ್ ಬಾಕ್ಸ್ಗೆ ಎಲ್ಲ ಒಂದು ID ಕೊಡ್ತಾ ಇದ್ವಿ, ಅದೇ ತರ ಇಮೇಜ್ಗೂ ಒಂದು ID ಕೊಡೋಣ. ID ಈಕ್ವಲ್ಸ್ ಇಮೇಜ್ ಅಂತ ಕೊಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ನೇಮ್ ಏನು? ಫ್ಲಿಪ್ ಇಮೇಜ್. ಇದಕ್ಕೆ ಆರ್ಗ್ಯುಮೆಂಟ್ ಕಳಿಸ್ತಾ ಇದ್ದೀನಿ. ಸೊ ಆರ್ಗ್ಯುಮೆಂಟ್ ಯಾವುದು? ಈ ಇಮೇಜ್ದು ID. ಓಕೆ, ಸೊ ವೇರಿಯೇಬಲ್ ಕಳಿಸ್ತಾ ಇರೋದು ಯಾವುದು? ಈ ಇಮೇಜ್ದು ID. ಓಕೆ, ಅಂದ್ರೆ ಇಮೇಜ್ ನ ಕಳಿಸ್ತಾ ಇದ್ದೀವಿ ಫಂಕ್ಷನ್ಗೆ. ಸೊ ಒಂದು ಬಟನ್ ಹಾಕಿದ್ದೀನಿ. ಆ ಬಟನ್ ಏನ್ ಡಿಸ್ಪ್ಲೇ ಆಗ್ತಿರುತ್ತೆ? ಫ್ಲಿಪ್ ಇಮೇಜ್ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಮತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಐ ಆಮ್ ಕಾಲಿಂಗ್ ದಿಸ್ ಫಂಕ್ಷನ್. ಸೊ ಫಂಕ್ಷನ್ ನೇಮ್ ಇಸ್ ಫ್ಲಿಪ್ ಇಮೇಜ್. ಆ ಫಂಕ್ಷನ್ಗೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇರೋದು ಯಾವುದು? ವ್ಯಾಲ್ಯೂ ಪಾಸ್ ಮಾಡ್ತಾ ಇರೋದು ಯಾವುದು? ದಿ ಇಮೇಜ್. ಓಕೆ, ನೆಕ್ಸ್ಟ್ ಕೋಡ್ ಬರೆಯೋಣ. ಇದಕ್ಕೆ ಸ್ಕ್ರಿಪ್ಟ್ ಫಂಕ್ಷನ್, ನಮ್ಮ ಫಂಕ್ಷನ್ ನೇಮ್ ಏನು? ಫ್ಲಿಪ್ ಇಮೇಜ್. ಮತ್ತೆ ಒಂದು ಆರ್ಗ್ಯುಮೆಂಟ್ ಕಳಿಸ್ತಾ ಇರೋದ್ರಿಂದ ನಾನು ಅದನ್ನ ಇಲ್ಲಿ ಕ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೇಮ್ ಕೊಡಿ, ಇಮೇಜ್ 1 ಅಥವಾ ಇಮೇಜ್ ಅಂತಾನೂ ಕೂಡ ಕೊಡ್ಬೋದು. ದಟ್ ಡಸಂಟ್ ಮ್ಯಾಟರ್. ಓಪನ್ ಫ್ಲವರ್ ಬ್ರಾಕೆಟ್, ಕ್ಲೋಸ್ ಫ್ಲವರ್ ಬ್ರಾಕೆಟ್. ಓಕೆ, ಹಿಯರ್ ಒಂದು ವೇರಿಯೇಬಲ್ ತಗೊಳ್ತಾ ಇದ್ದೀನಿ. ವೇರಿಯೇಬಲ್ DOM. ಓಕೆ, ಅಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಅಂತ. ಇಲ್ಲಿ ಏನ್ ನೇಮ್ ಬೇಕಾದ್ರೂ ನೀವು ತಗೊಳ್ಬೋದು. ಓಕೆ, document dot get element by ID of image 1. Okay, dot style. ಇಲ್ಲಿ ನೋಡಿ, ಈ ಲೈನ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಕ್ಕಿದೆ. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಆಫ್ ಇಮೇಜ್ 1. ಸೊ ಇಲ್ಲಿದೆಯಲ್ಲ, ಇದು ಡಾಟ್ ಸ್ಟೈಲ್. ಸೊ ಡಾಟ್ ಸ್ಟೈಲ್ ಅಂತಂದ್ರೆ ಇಲ್ಲಿ ಆ ಇಮೇಜ್ದು ನಮಗೆ ಏನೆಲ್ಲ ಅಟ್ರಿಬ್ಯೂಟ್ಸ್ ಇರುತ್ತೆ. ಸೊ ಅದರದ್ದು ಸೋರ್ಸ್ ಅಟ್ರಿಬ್ಯೂಟ್, ಅದರದ್ದು ವಿಡ್ತ್ ವ್ಯಾಲ್ಯೂ, ಅದರದ್ದು ಹೈಟ್ ವ್ಯಾಲ್ಯೂ, ಮತ್ತೆ ಲೆಫ್ಟ್ ವ್ಯಾಲ್ಯೂ, ಟಾಪ್ ವ್ಯಾಲ್ಯೂ, ಏನೆಲ್ಲ ವ್ಯಾಲ್ಯೂಸ್ ಇರುತ್ತೆ ಅದರದ್ದು, ಅದೆಲ್ಲ ಇದ್ರೊಳಗೆ ಇರುತ್ತೆ. ಯಾವ್ದ್ರಲ್ಲಿ? ಸ್ಟೈಲ್ ಅನ್ನೋದ್ರೊಳಗೆ. ರೈಟ್. ಸೊ ನೆಕ್ಸ್ಟ್ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಇಫ್ DOM ಡಾಟ್ ವಿಸಿಬಿಲಿಟಿ, ವಿಸಿಬಿಲಿಟಿ ಈಕ್ವಲ್ಸ್ ವಿಸಿಬಲ್ ಅಂದ್ರೆ ಅದು ಕಾಣಿಸ್ತಾ ಇದ್ರೆ ಈಗ ಅದನ್ನ ಹೈಡ್ ಮಾಡು. ಹೈಡ್ ಆಗಿದ್ರೆ ಅದನ್ನ ವಿಸಿಬಲ್ ಮಾಡಬೇಕು. DOM ಡಾಟ್ ವಿಸಿಬಿಲಿಟಿ ಈಕ್ವಲ್ಸ್ hidden. Else DOM dot visibility equals visible. ರನ್ ಮಾಡೋಣ ಈಗ. ಓಕೆ, ಇದನ್ನ ಟೆಕ್ಸ್ಟ್ ತೆಗೆದು ಬಿಡ್ತೀನಿ ರೀ. ಸೊ ಒಂದು ಇಮೇಜ್ ಇದೆ, ಇಮೇಜ್ ಡಿಸ್ಪ್ಲೇ ಆಗ್ತಾ ಇದೆ. ದೆನ್ ಒಂದು ಬಟನ್ ಹಾಕಿದ್ವಿ, ಬಟನ್ ಮೇಲೆ ಫ್ಲಿಪ್ ಇಮೇಜ್ ಅಂತ ಬಂದಿದೆ. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗಬೇಕು?
ಇಮೇಜ್ ಹೈಡ್ ಆಗ್ಬೇಕು. ಸೊ ನೋಡಿ, ಕ್ಲಿಕ್ ಮಾಡಿದೆ ಬಟನ್ ಮೇಲೆ, ಇಮೇಜ್ ಹೈಡ್ ಆಯ್ತು. ಮತ್ತೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ಬೇಕು, ಅದು ವಿಸಿಬಲ್ ಆಗ್ಬೇಕು, ರೈಟ್? ಸೊ ಕ್ಲಿಕ್ ಮಾಡ್ತೀನಿ ನೋಡಿ ಈಗ. ಸೊ ಇಟ್ ಈಸ್ ವಿಸಿಬಲ್. ಸೊ ಮತ್ತೆ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ವಿಸಿಬಲ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ದಿ ಪ್ರೋಗ್ರಾಮ್. ಓಕೆ, ಎಸ್, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಆ ಇಮೇಜ್ ಏನು ಸ್ಟೈಲ್ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ಯೂಸಿಂಗ್ ದಿಸ್ ಡಾಟ್ ಸ್ಟೈಲ್ ಅನ್ನೋದ್ರೊಳಗೆ, ಇದು ಕೀವರ್ಡ್, ಇದ್ರೊಳಗೆ ನಮ್ಗೆ ಆ ಇಮೇಜ್ದು ಅಥವಾ ಯಾವುದೇ ಕಂಟ್ರೋಲ್ ಇರ್ಬೋದು, ಯಾವುದೇ ಎಲಿಮೆಂಟ್ ಇರ್ಬೋದು, ಅದರದ್ದು ಆಟ್ರಿಬ್ಯೂಟ್ಸ್ ಮತ್ತೆ ಅದರದ್ದು ವ್ಯಾಲ್ಯೂಸ್ ಎಲ್ಲ ಸಿಗುತ್ತೆ ನಮಗೆ. ಓಕೆ, ಸೊ ಕಲೆಕ್ಟ್ ಮಾಡ್ಕೊಂಡು ಈ ವೇರಿಯಬಲ್ ಅಲ್ಲಿ ಹಾಕೊಂಡಿದ್ದೀವಿ. ವೇರಿಯಬಲ್ ಯಾವುದು, ಡಾಮ್ ಅಂತ ಹೇಳಿ, ರೈಟ್? ಸೊ ಮತ್ತೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ, ಇಫ್ ಡಾಮ್ ಡಾಟ್ ವಿಸಿಬಿಲಿಟಿ ಇಸ್ ಈಕ್ವಲ್ ಟು ವಿಸಿಬಲ್ ಅಂದ್ರೆ ಅದು ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇದ್ರೆ ಏನ್ ಮಾಡ್ಬೇಕು, ಡಾಮ್ ಡಾಟ್ ವಿಸಿಬಿಲಿಟಿ ಇಸ್ ಈಕ್ವಲ್ ಟು ಹಿಡನ್. ಓಕೆ, ಎಲ್ಸ್ ಅಂದ್ರೆ ಅದು ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಅದನ್ನ ವಿಸಿಬಲ್ ಮಾಡ್ಬೇಕು. ಸೊ ಹೇಗೆ, ಯೂಸಿಂಗ್ ದಿಸ್ ಡಾಮ್ ಡಾಟ್ ವಿಸಿಬಿಲಿಟಿ ಇಸ್ ಈಕ್ವಲ್ ಟು ವಿಸಿಬಲ್, ರೈಟ್? ಸೊ ವಿಸಿಬಲ್ ಆಗಿದ್ರೆ ಹೈಡ್ ಮಾಡು, ಹೈಡ್ ಆಗಿದ್ರೆ ವಿಸಿಬಲ್ ಮಾಡು. ಓಕೆ, ಸೊ ಅಷ್ಟೇ ಲಾಜಿಕ್ ಇರೋದ್ರಿ ಇಲ್ಲಿ ಎಲ್ಲ ಬಿಲ್ಟ್ ಇನ್ ಮೆಥಡ್ಸ್, ಬಿಲ್ಟ್ ಇನ್ ವ್ಯಾಲ್ಯೂಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇನೆ. ಓಕೆ, ಸೊ ಇದೆಲ್ಲ ಬಿಲ್ಟ್ ಇನ್ ವರ್ಡ್, ಇದು ವಿಸಿಬಿಲಿಟಿ, ಈ ವಿಸಿಬಲ್, ಈ ಹಿಡನ್, ಓಕೆ, ಡಾಟ್ ಸ್ಟೈಲ್, ಇದೆಲ್ಲ ಬಿಲ್ಟ್ ಇನ್ ವ್ಯಾಲ್ಯೂಸ್ ಆರ್ ಬಿಲ್ಟ್ ಇನ್ ಮೆಥಡ್ಸ್, ರೈಟ್? ಸೊ ಇದು ಸ್ಕ್ರಿಪ್ಟ್ ಪಾರ್ಟ್ ಅಲ್ಲಿ ಆಯ್ತು. ನೆಕ್ಸ್ಟ್ HTML ಪಾರ್ಟ್ ಅಲ್ಲಿ ಏನ್ ಮಾಡಿದೀವಿ, ಸೊ ನಿಮ್ಗೆ ಇದು ಅರ್ಥ ಆಗಿದೆ. ಸೊ ಇಲ್ಲಿ ಬಟನ್ ಅಲ್ಲಿ ಏನ್ ಮಾಡಿದ್ವಿ, ಆನ್ ಕ್ಲಿಕ್ ಇವೆಂಟ್ ಗೆ ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ, ಫ್ಲಿಪ್ ಇಮೇಜ್ ಅನ್ನೋ ಫಂಕ್ಷನ್. ಸೊ ಹಿಯರ್ ಈಸ್ ಅವರ್ ಫಂಕ್ಷನ್. ಸೊ ಮತ್ತೆ ಅದಕ್ಕೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದೀವಿ. ಸೊ ಆರ್ಗ್ಯುಮೆಂಟ್ ಬಂದು ಏನು, ಈ ಇಮೇಜ್ದು ID. ಓಕೆ, ಸೊ ಅದನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಕಲೆಕ್ಟ್ ಮಾಡ್ಕೊಂಡು ವಿ ಆರ್ ಗೆಟಿಂಗ್ ಆರ್ ವಿ ಆರ್ ಕಲೆಕ್ಟಿಂಗ್ ಇಟ್ಸ್ ವ್ಯಾಲ್ಯೂ, ರೈಟ್? ಸೊ ಅರ್ಥ ಆಯ್ತಾ ಇದು? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಅಭಿಲಾಷ್? ಕ್ಲಿಯರ್ ಆಯ್ತಾ ಡೌಟ್ ಈಗ? ಸೊ ಇನ್ನೂ ಡೌಟ್ ಇದ್ರೆ ಓಕೆ, ಏನಾದ್ರು ಡೌಟ್ ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನೆಕ್ಸ್ಟ್ ಎಸ್ ಹೇಳಿ, ಕ್ವಶನ್ ಹೇಳಿ. ವ್ಯಾಲ್ಯೂ ಹತ್ರ ಫ್ಲಿಪ್ ಇಮೇಜ್ ಗೆ ಸ್ಪೇಸ್ ಕೊಟ್ಟಿದ್ದೀರಾ? ಫ್ಲಿಪ್ ಇಮೇಜ್ ಗೆ ಸ್ಪೇಸ್, ಇದು ವ್ಯಾಲ್ಯೂ ಕಣಪ್ಪ. ಇದು ಇಲ್ಲಿ ಔಟ್ಪುಟ್, ಈ ಬಟನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ಬೇಕು ಅಂತ. ಓಕೆ, ಸೊ ಇಲ್ಲಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು, ಈ ಬಟನ್ ಮೇಲೆ ಯಾವ ತರ ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳಿ. ಈ ವ್ಯಾಲ್ಯೂನೇ ಬೇರೆ, ಮತ್ತೆ ಇದು ಫಂಕ್ಷನ್ ನೇಮೇ ಬೇರೆ. ಸೊ ಇದೆರಡು ಫಂಕ್ಷನ್ ನೇಮ್, ಇದು ಇಲ್ಲಿ ಎರಡು ಹೈಲೈಟ್ ಆಗಿದೆಯಲ್ಲ, ಇದು ಫಂಕ್ಷನ್ ನೇಮ್. ಇದು ವ್ಯಾಲ್ಯೂ ಅಂತಂದ್ರೆ ಆ ಬಟನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ಬೇಕು ಅಂತ, ರೈಟ್? ಮೇಡಮ್ ಇಮೇಜ್ ಫ್ಲಿಪ್ ಅಂದ್ರೆ ಹೇಳಪ್ಪ. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಷನ್ ಲೆಫ್ಟ್ ಇರೋದು ರೈಟ್ ತೋರಿಸೋದು, ರೈಟ್ ಇರೋದು ಲೆಫ್ಟ್ ವಿಸಿಬಲ್ ಆಯ್ತು, ಅದಲ್ಲ ಮೇಡಮ್ ಇಮೇಜ್ ಫ್ಲಿಪ್ ಅಂದ್ರೆ? ಇಲ್ಲ ಕಣಪ್ಪ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಫ್ಲಿಪ್ ಅಂತಂದ್ರೆ ಅಫ್ಕೋರ್ಸ್ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಇರ್ಬೋದು, ಬಟ್ ಫಂಕ್ಷನ್ ನೇಮ್ ಹತ್ರ ಕೊಟ್ಟಿದೀವಿ ಅಷ್ಟೇನೆ. ಇಲ್ಲಿ ಬೇಕಾದ್ರೆ ಫಂಕ್ಷನ್ ನೇಮ್ ಬೇಕಾದ್ರೆ ನೀವು ಬೇರೆ ಕೊಡಿ, ಏನು ಹೈಡ್ ಇಮೇಜ್ ಅಂತ ಕೊಡ್ಬೋದು. ಓಕೆ, ಸೊ ಫ್ಲಿಪ್ ಇಮೇಜ್ ಅಂತಂದ್ರೆ ಸೊ ಅದೇ ಉಲ್ಟಾ ಮಾಡೋದಂತ. ಆಕ್ಚುಲಿ
ಮೇಲೆ ಕೆಳಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಅದರ ಮೇಲೆ ಕೆಳಗೆ ಮಾಡೋ ಬದಲು ಹೈಡ್ ವಿಸಿಬಲ್ ಮಾಡ್ತಾ ಇದೀವಿ ಅಷ್ಟೇ. Any other doubts? Okay. ನಿನ್ನೆ ಒಂದು ಆಪ್ ಕಳಿಸಿದ್ದೆ ಅಲ್ಲ ಗ್ರೂಪ್ ಅಲ್ಲಿ, ಡೌನ್ಲೋಡ್ ಮಾಡ್ಕೊಂಡ್ರ ಅದನ್ನ? ವರ್ಕ್ ಮಾಡಿದ್ರ ಅದ್ರಲ್ಲಿ? ಈಸಿ ಇದೆಯಾ, ಪರವಾಗಿಲ್ವಾ? ವರ್ಕ್ ಮಾಡಿಲ್ಲ. ಓಕೆ ಓಕೆ, ಟೈಮ್ ಸಿಕ್ಕಾಗ ವರ್ಕ್ ಮಾಡಿ. ಏನಕ್ಕೆ ಅಂತಂದ್ರೆ ಈಗ ನೆಕ್ಸ್ಟ್ ಬರೋ ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಮೇಜ್ ಬೇಸ್ಡ್ ಇರೋದ್ರಿಂದ ನಾವು ಅಲ್ಲಿ HTML ಎಡಿಟರ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ನಿಮ್ಮಲ್ಲಿ ಆ ತರ ಎಡಿಟರ್ ಬೇಕೇಬೇಕು, ರೈಟ್? ನೆಕ್ಸ್ಟ್ ಟಾಪಿಕ್ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಇನ್ನೊಂದು ಪ್ರೋಗ್ರಾಮ್ ಓಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡಿ. ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ. ನೆಕ್ಸ್ಟ್ ಸೊ ಇಮೇಜ್ ಟ್ಯಾಗ್ ನ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ್ ಬಂದು ಮೂವಿಂಗ್ ಎಲಿಮೆಂಟ್ಸ್. ಓಕೆ, ಸೊ ಅಂದ್ರೆ ಎಲಿಮೆಂಟ್ ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಮೂವ್ ಮಾಡೋದು. ಓಕೆ, ಸೊ ಅಗೇನ್ ಇಮೇಜ್ ನೇ ತಗೋಣ. ಇಮೇಜ್ ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಮೂವ್ ಮಾಡೋಣ. ಸೊ ಅಗೇನ್ ಇಲ್ಲಿ ಮೂವ್ ಮಾಡಬೇಕು ಅಂತಂದ್ರೆ ನಮ್ಗೆ ಲೆಫ್ಟ್ ಕೋಆರ್ಡಿನೇಟ್ ಮತ್ತೆ ಟಾಪ್ ಕೋಆರ್ಡಿನೇಟ್ ನೇ ಯೂಸ್ ಮಾಡ್ತೀವಿ, ರೈಟ್? ಇಮೇಜ್ ಹಾಕಿದ್ಮೇಲೆ ಇದಕ್ಕೆ ಒಂದು ಬಟನ್ ಹಾಕೊಳ್ಳೋಣ. ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್, ವ್ಯಾಲ್ಯೂ ಈಕ್ವಲ್ಸ್ move it, then on click equals move. ಸೊ ಫಂಕ್ಷನ್ ನೇಮ್ ಬಂದು ಮೂವ್ ಅಂತ ಹೇಳಿ. ಸೊ ಇದಕ್ಕೆ ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ಬೇಕಾಗುತ್ತೆ. ಈ ಫಂಕ್ಷನ್ ಗೆ 3 ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತೀವಿ. ಸೊ ಯಾವ್ದ್ಯಾವ್ದು ಅಂತಂದ್ರೆ ಇಮೇಜ್ ಮತ್ತೆ ಇಮೇಜ್ದು ಲೆಫ್ಟ್ ಕೋಆರ್ಡಿನೇಟ್ ಮತ್ತೆ ಟಾಪ್ ಕೋಆರ್ಡಿನೇಟ್, ರೈಟ್? ಸೊ ಯಾವ್ದಾವ್ದು ಅಂತ ಅಂದ್ರೆ ಇಮೇಜ್ ಯಾವ 3 ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕು? ಇಮೇಜ್ ಮತ್ತೆ ಲೆಫ್ಟ್ ಕೋಆರ್ಡಿನೇಟ್ ದೆನ್ ಟಾಪ್ ಕೋಆರ್ಡಿನೇಟ್. ಸೊ ಇಮೇಜ್ ಬಂದು ID ನ ಪಾಸ್ ಮಾಡಬೇಕು, ಇಮೇಜ್. ದೆನ್ ಲೆಫ್ಟ್ ಹ್ಯಾಂಡ್ ಟಾಪ್ ಕೋಆರ್ಡಿನೇಟ್ಗೆ ನಾವು ಟೆಕ್ಸ್ಟ್ ಬಾಕ್ಸ್ ಹಾಕೋತೀವಿ. ಇನ್ಪುಟ್ ಟೈಪ್ ಈಕ್ವಲ್ಸ್ ಲೆಫ್ಟ್ ಕೋಆರ್ಡಿನೇಟ್ಗೆ ಒಂದು ಟೆಕ್ಸ್ಟ್ ಬಾಕ್ಸ್, ರೈಟ್ ಕೋಆರ್ಡಿನೇಟ್ಗೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್, ಟೆಕ್ಸ್ಟ್. ಓಕೆ, ಮತ್ತೆ ಇದಕ್ಕೆ ID ಈಕ್ವಲ್ಸ್ ಲೆಫ್ಟ್ ಕೋಆರ್ಡಿನೇಟ್. ಇದಕ್ಕೆ ಸೈಜ್ ಕೊಡೋಣ, ಸೈಜ್ ಈಕ್ವಲ್ಸ್ 3 ಸಾಕು. ಅದೇ ರೀತಿ
y coordinates ಗೆ input type equals text, id equals top coordinate, size equals 3. Okay. So ಇದು ಬಂದು x coordinate, ಇದು ಬಂದು y coordinate ಅಥವಾ top coordinate. Okay. ಸೊ ಇಮೇಜ್ ಟ್ಯಾಗ್ ಆಯ್ತು, ಮತ್ತೆ ಎರಡು ಟೆಕ್ಸ್ಟ್ ಬಾಕ್ಸ್. ಏನಕ್ಕೆ ಅಂತಂದ್ರೆ ಒಂದು ಎಕ್ಸ್ ಕೋಆರ್ಡಿನೇಟ್ ನ ತಗೊಳ್ಳೋದಿಕ್ಕೆ, ಇನ್ನೊಂದು ವೈ ಕೋಆರ್ಡಿನೇಟ್ ನ ತಗೊಳ್ಳೋದಿಕ್ಕೆ. ಸೊ ಮತ್ತೆ ಒಂದು ಬಟನ್. ಸೊ ಈಗ ಫಸ್ಟ್ ಆರ್ಗ್ಯುಮೆಂಟ್ ಆಯ್ತು. ಸೆಕೆಂಡ್ ಆರ್ಗ್ಯುಮೆಂಟ್ ಬಂದು ಆ ಎಕ್ಸ್ ಕೋಆರ್ಡಿನೇಟ್ ನ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೇನೆ ಡಾಕ್ಯುಮೆಂಟ್ ಡಾಟ್ get element by id of L coordinate dot value. ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ. ದೆನ್ ಅದೇ ತರ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂನು ತಗೋಬೇಕು, ಅಂದ್ರೆ ಪಾಸ್ ಮಾಡಬೇಕು ಫಂಕ್ಷನ್ಗೆ. ಸೊ ಅದಕ್ಕೆ ಡಾಕ್ಯುಮೆಂಟ್ ಡಾಟ್ get element by id of top coordinate dot value. Okay. So next we close bracket. ಸೊ ಈ ಬಟನ್ ಆನ್ ಕ್ಲಿಕ್ ಇವೆಂಟ್ಗೆ ಮೂವ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಆ ಮೂವ್ ಫಂಕ್ಷನ್ ಗೆ 3 ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತಾ ಇದೀವಿ. ಒಂದು ಇಮೇಜ್, ಮತ್ತೆ ಇನ್ನ 2 ಆರ್ಗ್ಯುಮೆಂಟ್ಸ್ ಯಾವ್ದು ಅಂತಂದ್ರೆ ಲೆಫ್ಟ್ ಕೋಆರ್ಡಿನೇಟ್ ಮತ್ತೆ ಟಾಪ್ ಕೋಆರ್ಡಿನೇಟ್. ಸೊ ಲೆಫ್ಟ್ ಕೋಆರ್ಡಿನೇಟ್ ಮತ್ತೆ ಟಾಪ್ ಕೋಆರ್ಡಿನೇಟ್ ಎಲ್ಲಿರುತ್ತೆ ಅಂತಂದ್ರೆ ಈ 2 ಟೆಕ್ಸ್ಟ್ ಬಾಕ್ಸ್ ಅಲ್ಲಿ. ಓಕೆ. ಸೊ ವ್ಯಾಲ್ಯೂಸ್ ನ ಹೇಗೆ ಕಳಿಸ್ತಾ ಇದೀವಿ, document dot get element by id of the text box the id, ಮತ್ತೆ ಟಾಪ್ ಕೋಆರ್ಡಿನೇಟ್ ನು ಕಳಿಸಬೇಕಲ್ಲ, ದಟ್ ಇಸ್ y ಕೋಆರ್ಡಿನೇಟ್ ನ. ಸೊ ಅದನ್ನ ಹೇಗೆ ಕಳಿಸೋದು ಅಂತಂದ್ರೆ document dot get element by id of top coordinate dot value. ರೈಟ್. ಸೊ HTML ಪಾರ್ಟ್ ಮುಗೀತು. ನೆಕ್ಸ್ಟ್ ಸ್ಕ್ರಿಪ್ಟ್ ಅಲ್ಲಿ ಏನ್ ಬರೆಯೋದು ಅಂತ ನೋಡೋಣ. ಈಗ ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಏನ್ ಬರೆಯೋದು ಅಂತ ನೋಡೋಣ. ರೈಟ್. ಮತ್ತೆ ಈಗ 12 ಗಂಟೆಗೆ ಇನ್ನೊಂದು ಕ್ಲಾಸ್ ಶೆಡ್ಯೂಲ್ ಮಾಡಿದೀನಿ. ಅದು ಲಿಂಕ್ ನ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ 12 ಗಂಟೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಮೇಡಮ್.